ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಸೊ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆದಷ್ಟು ನನ್ನ ಜೊತೆ ಸಂಜೆ ತನಕ ಏನೆಲ್ಲ ಆಗುತ್ತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕೊನೆ ತನಕ ನೋಡಿ, ಲೈಕ್ ಕಾಮೆಂಟ್ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಿಂದಿನ ವಿಡಿಯೋದಲ್ಲೆಲ್ಲ ನಿಮ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು, ಅದಕ್ಕೋಸ್ಕರ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡಿ ಪ್ಲೀಸ್. ನಾನು ನಿಮ್ಗೆ ಇನ್ನು ಮುಂದೆ ಬರೋ ವಿಡಿಯೋಸ್ ಗಳಲ್ಲೆಲ್ಲ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಸೊ ಇವತ್ತು ಒಂದು ನಾರ್ಮಲ್ ಡೇ ಆಗಿತ್ತು. ತಂಗಿಗೆ ರಜೆ ಇತ್ತು ಇವತ್ತು. ತಮ್ಮ ಮತ್ತೆ ಅಭಿ ಎಲ್ಲ ಸಾರಿ ತಮ್ಮ ಮತ್ತೆ ಗಿರಿ ಕೂಡ ಜಾಬ್ ಡ್ಯೂಟಿ ಇತ್ತವ್ರಿಗೆ ಹೋಗಿದ್ರು. ಮನೇಲಿ ನಾನು ತಂಗಿ, ಅಣ್ಣ ಮಲ್ಕೊಂಡಿದ್ದ, ಅವ್ನು ನೈಟ್ ಶಿಫ್ಟ್ ಮುಗಿಸ್ಕೊಂಡ್ಬಂದು. ಸೊ ನಮ್ಗೆ ಹಾಸ್ಪಿಟಲ್ಗೆ ಹೋಗೋದಿತ್ತು, ಅದಕ್ಕೋಸ್ಕರ ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ವಿ ಮಾರ್ನಿಂಗ್ಗೆ. ಒಂದ್ ರೆಗ್ಯುಲರ್ ಚೆಕಪ್ ಇತ್ತು, ತಂಗಿದು ನಂದು ಇಬ್ರದ್ದು ಇತ್ತು. ಸೊ ಅದಕ್ಕೋಸ್ಕರ ಇಬ್ರು ರೆಡಿ ಆಗೋಣ ಅಂತ ಹೇಳಿ ಅದಕ್ಕಿಂತ ಮುಂಚೆ ಮನೆಯನ್ನೆಲ್ಲ ಒಂದು ಕ್ಲೀನ್ ಮಾಡ್ಕೊಂತಾ ಇದ್ವಿ. ಯಾಕಂದ್ರೆ ಹೋಗ್ ಬಂದ್ಮೇಲೆ ಟಯರ್ಡ್ ಆಗುತ್ತೆ, ಕ್ಲೀನ್ ಮಾಡ್ಲಿಕ್ಕೆ ಆಗಲ್ಲ. ಮಾರ್ನಿಂಗ್ಗೆ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಕ್ಲೀನ್ ಮಾಡ್ತಾ ಇದ್ವಿ. ಓಕೆ ಗಾಯ್ಸ್, ಅಚ್ಚು ರೆಡಿ ಆಗ್ತಾ ಇದ್ದಾಳೆ. ನಾನು ರೆಡಿ, ನಾನು ತೋರಿಸ್ತೀನಿ ಅಚ್ಚು ಅಲ್ಲಿ ಲೈಟ್ ಅಷ್ಟು ಫೋಕಸ್ ಇಲ್ಲ. ಒಂದು ಸೆಕೆಂಡ್, ಇನ್ನೊಂದು ಲೈಟ್ ಆಗ್ತದೆ, ಇನ್ನೊಂದು ಲೈಟ್ ಆಗ್ತದೆ ಟ್ಯಾಲೆಂಟು. ಸೊ ಐ ಆಮ್ ರೆಡಿ. ಕುರ್ತಾ ಅಚ್ಚು ರೆಡಿ ಆಗ್ತದೆ. ನಾವು ಹಾಸ್ಪಿಟ್ಲಿಗೆ ಹೋಗಿ ಹಾಗೆ ಚಿಕನ್ ತರೋದಿದೆ. ಇವತ್ತು ತಮ್ಮ ಬೇರೆ ಬರ್ತಾ ಇದ್ದಾನೆ ಹಾಸ್ಟೆಲಿಂದ. ಸೊ ಚಿಕನ್ ತೊಗೊಂಡು ಹಾಸ್ಪಿಟಲಿಗೆ ಹೋಗ್ಬೇಕು, ಇಬ್ಬರಿಗೂ ಹೋಗ್ಬೇಕು. ಬನೆಘಟ್ಟ ರೋಡ್. ಸೊ ಇರೋದು ನಮಗೆ ಆ್ಯಕ್ಚುಲಿ 11:30ಗೆ. ಅಚ್ಚು ಅವ್ರಿಗೆ ಲೈಟ್ ಹಾಕಚ್ಚು. 11:30 ಡಾಕ್ಟ್ರಿಗೆ ಬರೋದು ಆ್ಯಕ್ಚುಲಿ. ಅಷ್ಟು ನಾನು ತೋರಿಸಿ ನೋಡು, ಈಗ ಫುಲ್ ಒಳ್ಳೆ ಬರ್ತಾಯಿತ್ತಾ? ಅದು ಬ್ಲ್ಯಾಕ್ ಬರ್ತಾ ಇದೆ. ನಾನು ಅಷ್ಟು ಬ್ಲ್ಯಾಕ್ ಇಲ್ಲ, ಅದು ಅದಕ್ಕಿಂತ ಜಾಸ್ತಿ. ಸೊ ಇದು ನಾನು ಫುಲ್ ಔಟ್ಫಿಟ್ ಸಿಂಪಲ್ ಕುರ್ತಾ. ಸೊ ಇದು ದುಪ್ಪಟ್ಟ ಹಾಕಿನ ಹಾಕಲ್ಲ, ಸೆಕೆ ಅಪ್ಪ. ಅದು ಮಾರ್ನಿಂಗ್ ಇಷ್ಟು ಸೆಕೆ ಆಗ್ತಾಯಿದೆ. ಅಲ್ಲಿ ಹೋಗಿ ಬಂದರೂ ಗೊತ್ತಿಲ್ಲ. ಸೊ ಹೋಗ್ಬೇಕು, ಸಿಗ್ತೀವಿ. ಸೊ ಓಕೆ, ಹೋಗ್ಲಿಕ್ಕೆಲ್ಲ ರೆಡಿ ಇದೆ. ಬ್ಯಾಗ್, ಇದು ಫೈಲ್ಸ್ ಆ್ಯಂಡ್ ವಾಟರ್ ಬಾಟಲ್, ಒಂದು ಹೆಲ್ಮೆಟ್. ಬಿಲೋ ನೀನೊಂದು ತೋರಿಸ್ತೆ ಇಲ್ವಾ? ಬಾಯ್. ಚಿಕನ್ ತೊಗೊಂಬತ್ತೆ. ಅವ್ಳು ಚಿಕನ್ ಖಾಲಿ ಹಚ್ಚು ಫುಲ್ಲ. ಸೊ ಅವಳಿಗೂ ಚಿಕನ್ ಇಲ್ಲ. ಸೊ ಹಾಗೆ ನಾವು ಚಿಕನ್ ಮಾಡೋಣ ಅಂತ ಇಲ್ಲ. ಓ ಫುಲ್ ಮುಕ್ಕಿಬಿಟ್ಟಿದೆ. ಏಯ್ ಆ್ಯಟಿಟ್ಯೂಡ್ ಅವಳಿ. ಸೊ ಓಕೆ ಗೈಸ್, ಈಗ ಹೊರಡ್ತೀವಿ. ಆಯ್ತು, 11 ಆಯಿತು. ನಾನು ಸ್ವಲ್ಪ ಸ್ಲೋ ಡ್ರೈವ್ ಮಾಡಿ ಅಲ್ಲಿ ತನಕ ಹೋಗೋದ್ರೊಳಗೆ 11:15-20 ಎಲ್ಲ ಆಗುತ್ತೆ. ಸೊ ಕರೆಕ್ಟ್ ಆಗುತ್ತೆ. ಆವಾಗ ಸ್ವಲ್ಪ ಬೇಗನೆ ಹೋಗೋಣ. ಫಸ್ಟ್ ನಾವೇ ಹೋಗಿ ತೋರಿಸ್ಕೊಂಡು ಬಂದುಬಿಡೋಣ, ಆಮೇಲೆ ಜನ ಬಂದರೆ ರಶ್ ಆದರೆ ಕಷ್ಟ ಅಂತ. ಸೊ ಬೇಗ ಹೊರಡ್ತಾ ಇದ್ದೀವಿ. ಓಕೆ ಗೈಸ್, ಇವಾಗ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೆ. ಮನೆ ಲಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನೀವು ಕೇಳ್ಬೋದು, ಅಣ್ಣ ಇದಾನಲ್ಲ, ಬಟ್ ಆದ್ರೆ ಯಾಕೆ ಲಾಕ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತ. ಯಾಕಂತ ಹೇಳಿದ್ರೆ ನಮ್ಮ ಮನೇಲಿ ಎಲ್ರ ಹತ್ರನು ಆಲ್ಮೋಸ್ಟ್ ಅವ್ರವ್ರ ಹತ್ರ ಒಂದೊಂದು ಕೀ ಇದೆ. ನಾವ್ ಎಲ್ಲಿ ಹೋಗೋದಿದ್ರು ಜಾಸ್ತಿ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಈಗ ಜಾಸ್ತಿ ತಂಗಿ ಎಲ್ಲರೂ ಮನೇಲಿದ್ದೆ, ನಾನು ಗಿರಿ ಹೋಗೋದ್ರಿಂದ ಮಾತ್ರ ತಂಗಿ ಡೋರ್ ಲಾಕ್ ಮಾಡ್ಕೊತಾರೆ. ಇಲ್ಲಾಂದ್ರೆ ನಾವು ಆಲ್ಮೋಸ್ಟ್ ನಮ್ ಕೀ ಹಾಕೊಂಡು ನಾವು ಲಾಕ್ ಮಾಡ್ಕೊಂಡು ಹೋಗ್ತೀವಿ. ಅವ್ರು ಬೇಕಾದ್ರೆ ಅವ್ರ ಕೀಯಲ್ಲಿ ಓಪನ್ ಮಾಡ್ಕೊಂಡು ಹೋಗೋದಿದ್ರೆ, ಆಚೆ ಕಡೆ ಹೋಗೋದಿದ್ರೆ ಹೋಗ್ತಾರೆ. ಮತ್ತೆ ಬೇರೆ ಅಣ್ಣ ಬೇರೆ ಮಲಗಿದ್ದ ನಾವು ಹೊರಡೋ ಟೈಮಲ್ಲಿ. ಅವ್ನು ನೈಟ್ ಶಿಫ್ಟ್ ಇತ್ತು, ಅವ್ನು ಅದಕ್ಕೆ ಮಾರ್ನಿಂಗ್ ಮಲ್ಕೊಂಡಿದ್ದಾನೆ 11 o'clock. ಎದ್ದಿರ್ಲಿಲ್ಲ. ಮತ್ತೆ ಸುಮ್ನೆ ಅವನಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ನಾವು ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ಬರೋ ತನಕ ಅವ್ನು ಎದ್ದಿರ್ಲಿಲ್ಲ. ನಾವು ಬೇಗನೆ ಬಂದ್ವಿ, ನಮ್ದೇನ್ ಜಾಸ್ತಿ ಕೆಲಸ ಇರ್ಲಿಲ್ಲ. ನೋಡ್ಬೋದು ಮುಂದೆ ಕ್ಲಿಪ್ಪಿಂಗ್. ಆದಷ್ಟು ನಾನು ಹಾಸ್ಪಿಟಲ್ ವಿಡಿಯೋಸ್ ಎಲ್ಲ ಜಾಸ್ತಿ ಕ್ಲಿಪ್ಪಿಂಗ್ ತಗೊಂಡಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಅಲೋ ಇಲ್ಲ ಆಕ್ಚುಲಿ. ಅದಕ್ಕೋಸ್ಕರ ನಾವು ಹಾಸ್ಪಿಟಲ್ದೆಲ್ಲ ಕ್ಲಿಪ್ಪಿಂಗ್ಸ್ ಜಾಸ್ತಿ ತಗೊಂಡಿಲ್ಲ. ಇಲ್ಲಿ ಮನೆಯಿಂದ ಹೊರಟಿರೋದೆಲ್ಲ ತಂಗಿ ಕ್ಲಿಪ್ಪಿಂಗ್ಸ್ ತೆಗ್ದ್ಕೊಡ್ಲು. ನೋಡ್ಬೋದು ಗಾಡಿಯಲ್ಲೇ
ಹೊರಡ್ತಾ ಇದೀವಿ. ನಾ ಗಾಡಿನ ತುಂಬಾ ದೂರ ಎಲ್ಲ ಎಲ್ಲೂ ತಗೊಂಡ್ ಹೋಗಲ್ಲ. ಇಲ್ಲೇ ನಂಗೆ ತುಂಬಾ ಹತ್ರ ಒಂದು ಅರೌಂಡ್ ಸರೌಂಡಿಂಗ್ ಒಂದು 6-7 ಮೀಟರ್ಸ್ ಆ ಕಡೆ 7 ಮೀಟರ್ಸ್ ಈ ಕಡೆ, ಸಾರಿ 7 ಕಿಲೋಮೀಟರ್ ಈ ಕಡೆ 7 ಕಿಲೋಮೀಟರ್ ಅಷ್ಟೇ ನಾನು ತಗೊಂಡ್ ಹೋಗು, ಜಾಸ್ತಿ ದೂರ ತಗೊಂಡ್ ಹೋಗ್ಲಿಕ್ಕೆ ಗಿರಿನು ಬೇಡ ಅಂತಾನೆ. ಮತ್ತೆ ನಾನು ಕೂಡ ಅಷ್ಟು ಪ್ರೋ ಡ್ರೈವರ್ ಅಲ್ಲ. ಇವಾಗ ಅಂದ್ರೆ ನಂಗೆ ಮೊದ್ಲಿಂದನೂ ಗಾಡಿ ಬರ್ತಾ ಇತ್ತು, ಬಟ್ ಟಚ್ ಇರ್ಲಿಲ್ಲ. ಇವಾಗ ಗಾಡಿ ತಗೊಂಡ್ಮೇಲೆ ನಂದೇ ಗಾಡಿ ಅಲ್ವಾ, ಅಂದ್ರೆ ಅದನ್ನೀಗ ರೆಗ್ಯುಲರ್ ಓಡಿಸಿ ನಂಗೆ ಆಲ್ಮೋಸ್ಟ್ ಕಂಫರ್ಟೇಬಲ್ ಇದೀನಿ, ನಾನು ಓಡಿಸ್ತೀನಿ ಚೆನ್ನಾಗಿ. ಬಟ್ ಆದ್ರೂ ಅದೇ ಹೇಳ್ತಾರಲ್ಲ, ಫುಲ್ ಏನೇ ಚೆನ್ನಾಗಿ ಓಡಿಸಿದ್ದು ಅದು ಏನಾದ್ರೂ ಆಗೋದು ಹೆಚ್ಚು ಕಮ್ಮಿ ಇದ್ರೆ ಅದು ಹೇಳಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಇಷ್ಟ ತಗೊಂಡು ತುಂಬಾ ದೂರ ಎಲ್ಲ ತಗೊಂಡು ಹೋಗೋದು, ಜಾಸ್ತಿ ತಂಗಿನೆಲ್ಲ ಕರ್ಕೊಂಡು ಜಾಸ್ತಿ ದೂರ ಎಲ್ಲ ಹೋಗೋದೆಲ್ಲ ಮಾಡಲ್ಲ. ಬಟ್ ಗುಟ್ಟಿಗೆರೆ ನಮ್ಗೆ ತುಂಬಾ ಹತ್ರ, ಅಂದ್ರೆ ಒಂದು 5 ಕಿಲೋಮೀಟರ್ ಒಳಗಡೆ ಇದೆ ನಮ್ಮ ಮನೆಯಿಂದ ಗುಟ್ಟಿಗೆರೆ. ಅದಕ್ಕೋಸ್ಕರ ಗಾಡಿಯಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಿಧಾನನೇ ತಗೊಂಡು ಹೋಗ್ತೀನಿ, ನಾನು ಒಂದ್ ಸೈಡ್ ಅಲ್ಲಿ ತಗೊಂಡು ಹೋಗ್ತೀನಿ. ನನ್ಗೂ ಸ್ವಲ್ಪ ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ಮೇನ್ ರೋಡ್ ಅಲ್ಲೆಲ್ಲ ಸ್ವಲ್ಪ ಭಯ ಆಗುತ್ತೆ, ಯಾಕಂದ್ರೆ ನಾ ಗಾಡಿ ತಗೊಂಡು ತುಂಬಾ ಟೈಮ್ ಆಗಿಲ್ಲ. ಅದಕ್ಕೋಸ್ಕರ ನೋಡ್ಬೋದು, ಹಾಸ್ಪಿಟಲ್ ಬಂದು ಗಾಡಿನಲ್ಲೇ ಹೊರಗಡೆ ಪಾರ್ಕ್ ಮಾಡಿ ಹಾಸ್ಪಿಟಲ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಮೆಡಕ್ಸ್ ಹಾಸ್ಪಿಟಲ್ಗೆ ನಾನು ಯಾವಾಗ್ಲೂ ತೋರ್ಸೋದಿಲ್ಲಿ, ಅಂದ್ರೆ ಇಲ್ಲಿ ರೆಗ್ಯುಲರ್ ನಾವು ಹೋಗ್ತೀವಿ ಯಾವಾಗ್ಲೂ. ಇವಾಗ ಹಾಗೆ ರೆಗ್ಯುಲರ್ ಚೆಕಪ್ ಇತ್ತು, ಅದಕ್ಕೋಸ್ಕರ ತಂಗಿನೂ ಒಂದ್ ಸ್ವಲ್ಪ ಚೆಕಪ್ ಇತ್ತು, ಅದಕ್ಕೋಸ್ಕರ ಹೋಗ್ತಾ ಇದೀವಿ. ನೋಡ್ಬೋದು, ಹಾಸ್ಪಿಟಲ್ ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ, ನನ್ಗೆ ಇಷ್ಟ ಆಗುತ್ತೆ. ಬಟ್ ಇಲ್ಲಿ ಏನಂದ್ರೆ, ಇಲ್ಲಿ ವಿಡಿಯೋ ತೆಗಿತಿರುವಾಗ ಅವ್ರು ಹೇಳಿದ್ರು, ನರ್ಸ್ ಹೇಳಿದ್ರು ಸ್ಟಾಫ್, ವಿಡಿಯೋ ಅಲೋ ಇಲ್ಲ ತೆಗಿಬೇಡಿ ಅಂತ. ಅದಕ್ಕೋಸ್ಕರ ನಾವು ವಿಡಿಯೋಕ್ಕೆ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ವಿ. ನಮ್ಮ ಹಾಸ್ಪಿಟಲ್ ಅಲ್ಲಿ ಮತ್ತೆ ಏನು ಕ್ಲಿಪ್ಪಿಂಗ್ ತಗೊಂಡಿಲ್ಲ. ಆಮೇಲೆ ಹಾಸ್ಪಿಟಲ್ ಇಂದ ಬರ್ತಾನು ಕೂಡ ತುಂಬಾ ಬಿಸಿಲಿರೋದ್ರಿಂದ ಅಲ್ಲೂ ಜಾಸ್ತಿ ಏನು ಕ್ಲಿಪ್ಪಿಂಗ್ ತಗೊಂಡಿಲ್ಲ. ಬಟ್ ಬರ್ತಾ ಆನ್ ದ ವೇ ಅಲ್ಲಿ ಚಿಕನ್ ಶಾಪ್ ಇತ್ತು, ಇಲ್ಲೇ ನಾವು ಚಿಕನ್ ತಗೊಂಡ್ ಹೋಗೋಣ ಅಂತ ಹೊರಟಿದ್ವಿ. ಯಾಕಂದ್ರೆ ತಮ್ಮ ಮಧ್ಯಾಹ್ನ ಊಟಕ್ಕೆ ಮನೆಗ್ ಬರ್ತೀನಿ ಅಂತ ಹೇಳಿದ. ತಮ್ಮ ಅಂದ್ರೆ ನಮ್ದು ಇನ್ನೊಂದು ಕಸಿನ್, ಆಕ್ಚುಲಿ ಅವ್ನು ಇಲ್ಲೇ ಹಾಸ್ಟೆಲ್ ಅಲ್ಲಿ ಈ ವರ್ಷ ಅಡ್ಮಿಷನ್ ತಗೊಂಡಿದ್ದಾನೆ. ಈ ವರ್ಷ ಅವನು ತಗೊಂಡಿರೋದ್ರಿಂದ ಅವ್ನು ಬಂದು ಒಂದ್ 2 ತಿಂಗಳು ಆಯ್ತಷ್ಟೇ ಅವನು ಬೆಂಗಳೂರಿಗೆ ಬಂದು. ಅವ್ನು ಹಾಸ್ಟೆಲ್ ಅಲ್ಲಿ ಇದ್ದಾನೆ, ಅವಾಗ ಯಾವಾಗಾದ್ರೂ ಬರ್ತಾನೆ. ಸೊ ಅವ್ನು ಅವತ್ತು ಅವ್ನ ಕಾಲೇಜ್ ನಮ್ಮ ಮನೆಗೆ ಹತ್ರ ಇರೋದ್ರಿಂದ ಅವನು ಯಾವಾಗಾದ್ರೂ ಒಂದಿನ ಊಟಕ್ಕೆಲ್ಲ ಎಲ್ಲಾದ್ರೂ ಬರ್ತಾನೆ. ಸೊ ಅವತ್ತು ಕೂಡ ನಾ ಕರೆದಿದ್ದೆ ಊಟಕ್ಕೆ ಬಾ ಅಂತ. ತಂಗಿನೂ ಮನೇಲಿ ಇರೋದ್ರಿಂದ ನಾವು ಚಿಕನ್ ಮಾಡೋಣ ಅಂತ ಡಿಸೈಡ್ ಆಗಿದ್ವಿ. ಅದಕ್ಕೆ ಚಿಕನ್ ತಗೊಂಡು ಹಂಗೆ ಒಂದ್ ಎಳ್ನೀರ್ ಕುಡ್ಕೊಂಡು, ತುಂಬಾ ಬಿಸಿಲಿರೋದ್ರಿಂದ ಹಂಗೆ ಒಂದಿಬ್ರು ತಂಗಿ ಮತ್ ನಾನು ಇಬ್ರು ಒಂದೊಂದು ಎಳ್ನೀರ್ ಕುಡ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಬಿಸಿಲಂದ್ರೆ ಕೇಳ್ಬೇಡಿ, ಆಕ್ಚುಲಿ ನಾವು ಬೆಂಗಳೂರಲ್ಲಿ ಕೂಡ ತುಂಬಾ ಅಂದ್ರೆ ತುಂಬಾ ಬಿಸಿಲು, ತುಂಬಾ ಶೆಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಆದಷ್ಟು ಎಳ್ನೀರು ನೀರೆಲ್ಲ ಕುಡಿತಾ ಇರ್ಬೇಕು. ನಾನು ಎಳ್ನೀರ್ ನೀರ್ ಮಾತ್ರ ತುಂಬಾ ಕುಡಿತೀನಿ. ಊಟ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ನಂಗೆ ಎಳ್ನೀರ್ ಮತ್ತೆ ನೀರು ನಂಗೆ ಬೇಕೇ ಬೇಕು. ಓಕೆ, ಮನೆಗ್ ಬಂದಾದ್ಮೇಲೆ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ, ಇಲ್ಲಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ತಮ್ಮ ಕೂಡ ಬಂದ, ನಾನ್ ಬರೋ ಅಷ್ಟ್ರೊಳಗೆ ಅವನು ಬಂದಿದ್ದ, ಅವನಿಗೂ ಒಂದ್ ಕೀ ಕೊಟ್ಟಿದ್ದೆ ಇರ್ಲಿ ಅಂತ. ಸೊ ಅವ್ನು ಬಂದು ಇವಾಗ ಜಾಸ್ತಿ ಕ್ಲಿಪ್ಪಿಂಗ್ ತಗೊಂಡಿಲ್ಲ, ಬಂದಿರೋದು ಲೇಟ್ ಆಗಿತ್ತು ಸ್ವಲ್ಪ. ಅಂದ್ರೆ ನಾವು ಹೊರಟಿರೋದೇ 11:30 ಅಪಾಯಿಂಟ್ಮೆಂಟ್ ಇರೋದು, ಮನೆ ಬರೋಷ್ಟ್ರಲ್ಲಿ 12:30 1 ಆಗಿತ್ತು, ಊಟ ಟೈಮ್ ಆಗಿತ್ತು. ಅದಕ್ಕೋಸ್ಕರ ನಾ ಜಾಸ್ತಿ ಕ್ಲಿಪ್ಪಿಂಗ್ ತಗೊಂಡಿಲ್ಲ, ಬೇಗ ಬೇಗ ಅಡ್ಗೆ ಮಾಡೋಣ, ಹಸಿವೆ ಕೂಡ ಆಗ್ತಾ ಇತ್ತು ತುಂಬಾ. ನೋಡ್ಬೋದು ನೀವು. ನಾನು ಆಮೇಲೆ ನೆನ್ಪಾಯ್ತು ನಮ್ಗೆ ವಿಡಿಯೋ ತಗೋಬೇಕಿತ್ತಲ್ಲ ಅಂತ. ನಾನು ಇಷ್ಟೆಲ್ಲ ರೆಡಿ ಮಾಡಿ ದಾಲ್ಲೆಲ್ಲ ಮಾಡಿ ಆಗಿತ್ತು, ಆದ್ರೂ ವಿಡಿಯೋ ತಗೊಳ್ಲಿಕ್ಕೆ ನೆನ್ಪಿರ್ಲಿಲ್ಲ. ಬಟ್ ಆಮೇಲೆ ನೆನ್ಪಾಯ್ತು, ಅದಕ್ಕೆ ಒಂದ್ ಕ್ಲಿಪ್ಪಿಂಗ್ ತಗೊಂಡು ಆಡ್ ಮಾಡ್ತಾ ಇದ್ದೀನಿ. ಚಿಕನ್ ಅಲ್ಲಿ 2 ಟೈಪ್ ಮಾಡ್ತಾ ಇದ್ವಿ ನಾನೇನ, ಅದನ್ನ ಚಿಕನ್ ಸುಕ್ಕ, ಮತ್ತೆ ಅವನ್ ತಮ್ಮ ಒಂದೇನೋ ಒಂದ್ ರೆಸಿಪಿ ಮಾಡಿದ್ದ ಚಿಕನ್ದು, ಏನೋ ಅದು ನಂಗೆ ಸರಿ ನೆನ್ಪಿಲ್ಲ. ಚಿಕನ್ ಇದು ಏನಂತಾರೆ, ಯಾವ್ದೋ ಚಿಕನ್ ಮಾಡಿದ್ದ, ಪೆಪ್ಪರ್ ಚಿಕನ್ ಯಾವ್ದೋ ಒಂದ್ ಚಿಕನ್ ಮಾಡಿದ್ದ ಅವನು. ಬಟ್ ತುಂಬಾ ಚೆನ್ನಾಗಿತ್ತು, ಅವ್ನು ತುಂಬಾ ಚೆನ್ನಾಗಿ ಮಾಡ್ತಾನೆ ಆಕ್ಚುಲಿ ನಾನ್ ವೆಜ್ ಎಲ್ಲ. ಆ ಚೆನ್ನಾಗ್ ಮಾಡ್ದೆ, ಇಬ್ರು ಸೇರ್ಕೊಂಡು. ಮತ್ತೆ ತಂಗಿನೂ ತುಂಬಾ ಹೆಲ್ಪ್ ಮಾಡ್ಕೊಟ್ಲು. 3 ಜನ ಸೇರ್ಕೊಂಡು ಫಾಸ್ಟ್ ಆಗಿ ಎಲ್ರು ಒಂದೊಂದ್ ಕೆಲಸ ಮಾಡಿದ್ರೆ ಬೇಗ ಆಗುತ್ತಲ್ವಾ. ಸೊ ಎಲ್ಲ ಕೆಲಸ ಮಾಡ್ಕೊಂತ ಇದ್ವಿ, ಶೇರ್ ಮಾಡ್ಕೊಂಡು. ನೋಡ್ಬೋದು, ಇದಿಷ್ಟು ಚಿಕನ್ ನಾ ತೆಗ್ದಿಟ್ಕೊಂಡಿದ್ದೆ, ನಾನು ಸುಕ್ಕ ಮಾಡೋಣ ಅಂತ, ಚಿಕನ್ ಸುಕ್ಕ. ಸೊ ತಮ್ಮನು ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ಟ, ತಮ್ಮ ತುಂಬಾ ಹೆಲ್ಪ್ ಮಾಡ್ಕೊಟ್ಟ, ತಂಗಿನೂ ತುಂಬಾ ಹೆಲ್ಪ್ ಮಾಡ್ಕೊಟ್ಲು. ನಮ್ ಬಿಲ್ಲು ನೋಡ್ಬೋದು ಕೂತ್ಕೊಂಡು ಕಾಯ್ತಾ ಇದ್ಲು. ನಾವು ಅವಳಿಗೆ ಚಿಕನ್ ಕೊಡ್ತೀವಿ ಯಾವಾಗ್ಲಾದ್ರೂ, ಅಂದ್ರೆ ಯಾವಾಗ್ಲಾದ್ರೂ ಅಲ್ಲ, ಸೀರಿಯಸ್ಲಿ ಅಂದ್ರೆ ವೀಕ್ಲಿ ಒಂದ್ 3-4 ಡೇಸ್ ಚಿಕನ್ ಕೊಡ್ತೀವಿ. 3-4 ಡೇಸ್ ಅಂದ್ರೆ ನಾವು ಚಿಕನ್ ತರ್ತೀವಲ್ಲ, ಅದೇ ಚಿಕನ್ ಅಲ್ಲಿ ಚೆನ್ನಾಗಿರೋ ಪೀಸಸ್ ನಾನು ಎತ್ತಿರ್ತೀನಿ. ಚೆನ್ನಾಗಿರೋದ್ರಿಂದ ಅವಳಿಗೆ ಬೋನ್ಲೆಸ್ ಆಗ್ಬೇಕು, ಸ್ಕಿನ್ಲೆಸ್ ಆಗ್ಬೇಕು. ನಾವು ಚಿಕನ್ ಬರ್ನಿಂಗ್ ತರೋದ್ರಿಂದ ಈಗ ಸ್ಕಿನ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೆಗೆದು ಚೆನ್ನಾಗಿರೋದು ಬೋನ್ಲೆಸ್ ಮಾತ್ರ ಚಿಕನ್, ಅಂದ್ರೆ ಏನು ಒಂಚೂರು ಬೋನ್ ಇಲ್ದೆ, ಒಂಚೂರು ಸ್ಕಿನ್ ಇಲ್ದರು ಚೆನ್ನಾಗಿರೋ ಪೀಸನ್ನ ಒಂದಿಷ್ಟು ಎತ್ತಿಡ್ತೀನಿ ಅವಳಿಗೆ. ಒಂದ್ ಅರ್ಧ ಕೆಜಿ ಇಲ್ಲ 1/4 ಕೆಜಿ ಅಂತೂ ಮಿನಿಮಮ್, 1/4 ಕೆಜಿ 3/4 ಕೆಜಿ ಅಷ್ಟು ಅವಳಿಗೆ ಎತ್ತಿಟ್ಬಿಡ್ತೀನಿ, ಒಂದ್ ವಾರಕ್ಕಾಗುತ್ತೆ.
ನಿಮ್ಗೆ ಬೇಕಾದಾಗ ಈಗ ಒಂದಿನ ಬಿಟ್ಟು ಒಂದಿನ ಇವತ್ತು ಚಿಕನ್ ಹಾಕಿದ್ರೆ ಇವತ್ ನಾಳೆ ಹಾಕಲ್ಲ ಆತರ ಒಂದಿನ ಬಿಟ್ಟು ಒಂದಿನ ಅವಳಿಗೆ ಸ್ವಲ್ಪ ಸ್ವಲ್ಪ ತೆಗ್ದು ಒಂದ್ 3 ಪೀಸಸ್ ಹಂಗ್ ತೆಗ್ದು ಅವಳಿಗೆ ಸ್ವಲ್ಪ ಸಾಲ್ಟ್ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಿಸಿ ಅವಳಿಗೆ ಫುಲ್ ಸ್ಮ್ಯಾಶ್ ಮಾಡ್ಬೇಕು. ಸ್ಮ್ಯಾಶ್ ಅಂದ್ರೆ ಕೈಯಲ್ಲಿ ಬಿಡಿಸಿ 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 ಅವಳಿಗೆ ಒಂದ್ ಪ್ಲೇಟ್ ಅಲ್ಲಿ ಹಾಕೊಡ್ತೀವಿ. ಚೆನ್ನಾಗ್ ತಿಂತಾಳೆ, ಅವಳಿಗೆ ತುಂಬಾ ಇಷ್ಟ ಚಿಕನ್ ಅಂದ್ರೆ. ಅವಳಿಗೂ ಚಿಕನ್ ತಂದ್ ಕೂಡ್ಲೆ ಗೊತ್ತಾಗುತ್ತೆ ಚಿಕನ್ ತಂದಿದ್ದಾರೆ ಅಂತ. ಚಿಕನ್ ತಂದಂತೂ ಕಿಚನ್ ಅಲ್ಲೇ ಇರ್ತಾಳೆ, ಅವಳಿಗೆ ಬೇಯಿಸಿ ಅವಳಿಗೆ ಚಿಕನ್ ಕೊಡೋ ತನಕ. ನಾನೇನಂದ್ರೆ ಫಸ್ಟ್ ನಮ್ದೆಲ್ಲ ಮಾಡ್ಕೊಂಡ್ ಬಿಡ್ತೀನಿ, ಲಾಸ್ಟ್ ಅಲ್ಲಿ ಎಲ್ಲ ಕಿಚನ್ ಕ್ಲೀನ್ ಎಲ್ಲ ಮಾಡಿ ಆದ್ಮೇಲೆ ಲಾಸ್ಟಿಗೆ ಅವಳು ಚಿಕನ್ ಇಟ್ಟು ಬೇಯಿಸ್ತೀನಿ. ಆಮೇಲೆ ಅವಳಿಗೆ ಸ್ಮ್ಯಾಶ್ ಮಾಡಿ ಲಾಸ್ಟ್ ಅಲ್ಲಿ ಕೊಡ್ತೀನಿ. ಅವಳಿಗೆ ಲಾಸ್ಟ್ ಅಲ್ಲೇ ಕೊಡೋದು ಯಾವಾಗ್ಲೂ ಚಿಕನ್, ಯಾಕಂದ್ರೆ ಅಡಿಗೆ ಮಾಡೋವಾಗ ಯಾವಾಗ್ಲೂ ಇಲ್ಲಿ ನನ್ನ ಹತ್ರ ಒಂದ್ 2 ಗ್ಯಾಸ್ ಆಲ್ರೆಡಿ ಆಕ್ಯುಪೈ ಆಗಿರುತ್ತೆ, ಏನಾದ್ರು ಮಾಡ್ತಾ ಇರ್ತೀನಲ್ಲ ಅದ್ರಲ್ಲಿ ಅವ್ಳ ಮಧ್ಯ ಅವಳು ಚಿಕನ್ ಹಾಕಲ್ಲ. ಅದಕ್ಕೆ ಅವಳಿಗೆ ಏನಾದ್ರು ಈ ತರ ಇದಿರುತ್ತಲ್ಲ, ಈ ಗ್ರೇವಿ ಇಲ್ಲಾಂದ್ರೆ ಅವಳಿಗೆ ಏನೋ ಕಾಳಿರುತ್ತಲ್ಲ ಒಂದದ್ನೇನಾದ್ರು ಹಾಕಿರ್ತೀನಿ, ಅದನ್ನ ತಿಂದಿರ್ತಾಳೆ ಫಸ್ಟ್. ಸೊ ತಮ್ಮಂಗ್ ನಾನು ಕೂಡ ಹೆಲ್ಪ್ ಮಾಡ್ಕೊಡ್ತಾ ಇದ್ದೀನಿ. ಅವನಿಗೆ ಅಂದ್ರೆ ಈ ಮಿಕ್ಸಿಗೆಲ್ಲ ಹಾಕೋದು ನಾನ್ ಮಾಡ್ಕೊಡ್ತಾ ಇದ್ದೆ, ಅವ್ನ್ದೆಲ್ಲ ರೆಡಿ ಅವನೇ ಮಾಡ್ಕೊಂತ ಇದ್ದ ಅವ್ನ ರೆಸಿಪಿಗೆ ಬೇಕಾಗಿರೋದು. ಸ್ವಲ್ಪ ಸ್ವಲ್ಪ ಹೆಲ್ಪ್ ಅವನಿಗೆ ನಾನು ಕೂಡ ಮಾಡ್ಕೊಡ್ತಾ ಇದ್ದೆ. ಪಾಪ ಅವನು ಕೂಡ ಬಂದಿದ್ದ ಮಧ್ಯಾಹ್ನನೇ. ಅದಕ್ಕೋಸ್ಕರ ಇದು ಎಲ್ಲ ಸೇರ್ಕೊಂಡ್ ಮಾಡ್ತಿದ್ವಿ. ತುಂಬಾ ಲೇಟ್ ಆಗಿತ್ತು ನಿಜ ಅಂದ್ರೆ, ಅದೇ ಹೇಳಿದ್ನಲ್ಲ 1 o'clock ಆಗಿತ್ತು. ನಾವು ಅಡುಗೆ ಮಾಡೋಷ್ಟ್ರೊಳಗೆ 2:30 ಎಲ್ಲ ಆಯ್ತು ಊಟ ಮಾಡುವಾಗ, ತುಂಬಾ ಲೇಟ್ ಆಯ್ತು. ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಕ್ಲಿಪ್ಪಿಂಗ್ ಅಲ್ಲಿ ಇಟ್ಕೊಂಡು ಮಾತಾಡುವಷ್ಟೆಲ್ಲ ನಂಗೆ ಟೈಮ್ ಇರ್ಲಿಲ್ಲ. ಅಡಿಗೆ ಫಸ್ಟ್ ಆಗ್ಬಿಡ್ಲಿ ಅಂತ ನಾನು ಏನು ಮಾತೇ ಆಡಿಲ್ಲ ಅವತ್ತು ವಿಡಿಯೋದಲ್ಲಿ. ಫಸ್ಟ್ ಅಡ್ಗೆ ಮಾಡ್ಕೊಂಡ್ಬಿಡೋಣ ಅಂತ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಬಟ್ ತಂಗಿ ಹತ್ರ ಹೇಳಿದ್ದೆ ಕ್ಲಿಪ್ಪಿಂಗ್ ತೆಕ್ಕೊಡು, ಆಡ್ ಮಾಡೋಣ. ನಾನು ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಮತ್ತೆ ವ್ಲಾಗ್ ಕಂಟಿನ್ಯೂ ಆಗಿಲ್ಲ ಅಂದ್ರೆ ಸರಿ ಆಗಲ್ಲ ಅಂತ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಮುಂದ್ಗಡೆ ಒಂದ್ ಸ್ವಲ್ಪ ಸ್ವಲ್ಪ ರಾ ಕ್ಲಿಪ್ಪಿಂಗ್ ಕೂಡ ಇದೆ, ಸ್ವಲ್ಪ ಇದೆ ಅಷ್ಟೇ. ನಾನು ಜಾಸ್ತಿ ಇದ್ರಲ್ಲಿ ವಾಯ್ಸ್ ಓವರ್ ಇದೆ ಈ ವಿಡಿಯೋದಲ್ಲಿ. ಬಟ್ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ತುಂಬಾ ಜನ ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿದೀರಾ, ಬಟ್ ಕೆಲವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇರ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಗೆ ಯಾವ ತರ ಕಂಟೆಂಟ್ ಬೇಕು ನಂಗೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನನ್ನ ಕೈಲಿ ಆದ್ರೆ ಖಂಡಿತ ನಾ ಟ್ರೈ ಮಾಡಿ ಮುಂದ್ ಬರೋ ದಿನಗಳಲ್ಲಿ ಅದನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನನ್ ತಲೆಯಲ್ಲೂ ಕೂಡ ಸ್ವಲ್ಪ ಕಂಟೆಂಟ್ಗಳಿದೆ, ಅದನ್ನ ನಾನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ. ಸೊ ಪ್ಲೀಸ್ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಇದು ಬಿಲ್ಲುಗೆ ಅಚ್ಚು ಇದು ಪೀಸನ್ನು ಕಟ್ ಮಾಡು, ಪಟ್ಟ ಬೆಚ್ಚ ಸೀಸರ್ ತಗೋ. ಬಿಲ್ಲು ಅದ ಚಿಂಟು ಲಾಕ್ ಆಗಿದ್ದಾಳೆ ಅದ್ರ ರೋರಿಗೆ. ಇಲ್ಲಿ ರೈಸ್ ರೆಡಿ ಇದೆ. ರೈಸ್ ಇಲ್ಲಿ ದಾಲ್. ಅಚ್ಚು ಇಲ್ಲಿ ಬಾ, ಕ್ಯಾಮ್ರಾ ಹಿಡ್ಕೊಂಡು ತೋರಿಸಿ. ಇಲ್ಲಿ ದಾಲ್ ಇಲ್ಲಿ ಬಂದರೆ ಬಾಯ್ಲ್ಡ್ ರೈಸ್ ಇದೆ ಸ್ವಲ್ಪ ನೈಟ್. ಆ್ಯಂಡ್ ಚೇತು ಮಾಡಿರೋದು ಹೆಸರು ಗೊತ್ತಿಲ್ಲ. ಆಂಧ್ರ ಚಿಲ್ಲಿ. ಆಂಧ್ರ ಚಿಲ್ಲಿ ಇದೆ, ಸಕ್ಕತ್ತಾಗಿದೆ. ಇದು ಬಟರ್ ಮಿಲ್ಕ್ ರೆಡಿ ಮಾಡಿ. ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅಷ್ಟೆ. ವಾಶ್ ಸರಿ ಹಳದಿ ಗ್ಯಾಸ್ ಇಡೋಣ. ಆ್ಯಂಡ್ ವಾಷಿಂಗ್ ಸುಕ್ಕ ತೋರಿಸ್ತೇವೆ. ಸೊ ಇಲ್ಲಿ ಸುಕ್ಕ ರೆಡಿ ಆಗ್ತಾಯಿದೆ. ಸುಕ್ಕ ಸ್ವಲ್ಪ ಬೇಗ ಇಟ್ಟಿಗೆ. ಸೊ ನೋಡಿದ್ರಲ್ಲ ಇದಿಷ್ಟು ಇವತ್ತಿಂದು ಊಟ. ಓಕೆ ಓಕೆ ಗೈಸ್, ಅಡ್ಗೆ ಎಲ್ಲ ರೆಡಿ ಆಯ್ತು. ಎಲ್ಲ ಕಿಚನ್ ಫುಲ್ ಕ್ಲೀನ್ ಮಾಡ್ಬಿಡ್ತೀನಿ. ಹಂಗೆ ಫಸ್ಟ್ ಅಡ್ಗೆ ಆದ ಕೂಡಲೇ ಕಿಚನ್ ಕ್ಲೀನ್ ಆಗ್ಬಿಡ್ಬೇಕು, ಇಲ್ಲ ಊಟ ಮಾಡ್ಕೊಂಡು ಕ್ಲೀನ್ ಮಾಡೋಣ ಆ ತರ ಎಲ್ಲ ಇಲ್ಲ. ನಮ್ಗೆ ಊಟ ಇನ್ನೊಂದು 1/2 hour ಲೇಟ್ ಆದ್ರೂ ಫಸ್ಟ್ ಕಿಚನ್ ಕ್ಲೀನ್ ಆಗ್ಬಿಡ್ಬೇಕು ಆ ತರ. ಸೊ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಊಟ ಮಾಡಿದ್ವಿ. ಅದೆಲ್ಲ ಕ್ಲಿಪ್ಪಿಂಗ್ ತಗೊಂಡಿಲ್ಲ, ಹಸಿವೆ ಆಗಿತ್ತು, ಬೇಗ ಊಟ ಮಾಡಿದ್ವಿ. ಆಮೇಲೆ ಇದು ಸಂಜೆದು ಊಟ ಆದ್ಮೇಲೆ ತಮ್ಮ ಎಲ್ಲ ಮಲ್ಕೊಂಡ ಸ್ವಲ್ಪ ಹೊತ್ತು. ನಾವು ಮಲ್ಕೊಂಡ್ವಿ, ಒಂದು 1/2 hour ಮಲ್ಕೊಂಡು. ಆಮೇಲೆ ಸಂಜೆ ಟ್ಯೂಷನ್ ಮಕ್ಳು ಬಂದ್ರು. ಇವಾಗ ಟ್ಯೂಷನ್ ಜಾಸ್ತಿ ಮಕ್ಳು ಬರ್ತಾ ಇಲ್ಲ ಟು ಬಿ ಫ್ರಾಂಕ್, ಅಂದ್ರೆ
ಎಕ್ಸಾಮ್ ಎಲ್ಲ ಆಗಿದೆ. ಒಂದು 4-5 ಮೆಂಬರ್ಸ್ ಬರ್ತಾ ಇದ್ದಾರೆ ಅಷ್ಟೇ ಮನೆಯಲ್ಲಿ. ಕೆಲವ್ರು ಕಳಿಸ್ತಾ ಇದ್ದಾರೆ ಅಷ್ಟೇ. ಹೆಚ್ಚಿನ ಮಕ್ಕಳೆಲ್ಲ ಊರಿಗೆಲ್ಲ ಹೋಗಿದ್ದಾರೆ. ಟ್ಯೂಷನ್ ಮಕ್ಳಿಲ್ಲ. ನಾನು ಕೂಡ ಈ ಮಂತ್ ಲಾಸ್ಟ್ ತಗೋಬೇಕಂತ ಇದ್ದೀನಿ. ಆಮೇಲೆ ತಗೊಳಲ್ಲ, ಸಾಕು ಅಂತ. ಅಂದ್ರೆ ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಪುನಃ ಕಂಟಿನ್ಯೂ ಮಾಡೋಣ ಅಂತ ಇದೀವಿ. ತಮ್ಮ ಕೂಡ ನಿದ್ದೆ ಮಾಡಿ ಎದ್ದು ಬಂದ ಅಷ್ಟೇ. ಅವಾಗ ಟ್ಯೂಷನ್ ಮಕ್ಳು ಬಂದ ಕೂಡಲೇ ಟ್ಯೂಷನ್ ಮಕ್ಳು ಬಂದದ್ದು 5 o'clock ಬರ್ತಾರೆ. ಬಟ್ ಇವಾಗ ಟ್ಯೂಷನ್ ಮುಗಿತಾ ಬಂದು ಆವಾಗ ಒಂದು ಕ್ಲಿಪ್ಪಿಂಗ್ ತಗೊಂಡು ಆಡ್ ಮಾಡಿದ್ದೀನಿ. ಆ ಚೆನ್ನಾಗಿರುತ್ತೆ ಟ್ಯೂಷನ್ ಮಕ್ಳ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮಗೂ ಕೂಡ ಮೈಂಡ್ ರಿಲೀಫ್ ಆಗುತ್ತೆ. ಯಾಕಂದ್ರೆ ನಂಗೆ ಈಗ ಡ್ಯೂಟಿ ಇಲ್ಲ, ಮನೇಲಿ ಇರೋದ್ರಿಂದ ಮಕ್ಳು ಬಂದಾಗ ಸ್ವಲ್ಪ ಟೈಮ್ ಪಾಸ್ ಮಾಡೋದ್ರಿಂದ ನನಗೂ ಮೈಂಡ್ ರಿಲೀಫ್ ಆಗುತ್ತೆ. ಸೊ ಟ್ಯೂಷನ್ ಅದೇ ನಾನು ಹಾಫ್ ಆನ್ ಅವರ್ ಬೇಗನೆ ಬಿಟ್ಟೆ. ತಮ್ಮ ಇದ್ದಿದ್ದ ಮನೆಯಲ್ಲಿ, ಅವಾಗ ತಮ್ಮ ಬಂದಿರೋದ್ರಿಂದ ಗಿರಿನೂ ಬೇಗ ಬಂದ. ನಾವೆಲ್ಲ ಏನ್ ಅನ್ಕೊಂಡ್ವಿ, ಸಂಜೆ ಒಂದು ವಾಕ್ ತರ ಹೋಗ್ ಬಂದ್ಬಿಡೋಣ ಎಲ್ರು ಸೇರ್ಕೊಂಡು ಅಂತ. ಅದಕ್ಕೆ ಮಕ್ಳಿಗೆಲ್ಲ ಅದನ್ನ 7 o'clock ಬಿಡೋ ಟ್ಯೂಷನ್ ಅನ್ನ 6:30ಗೆ ಟ್ಯೂಷನ್ ಬಿಟ್ಬಿಟ್ಟೆ. ಆಮೇಲೆ ನಾನು, ತಂಗಿ, ಗಿರಿ, ತಮ್ಮ 4 ಜನ ಸೇರ್ಕೊಂಡು ವಾಕ್ ಹೋಗ್ ಬರೋಣ. ಇಲ್ಲೇ ಒಂದು ನಮ್ಮನೆ ಹತ್ರ ಅಂದ್ರೆ ವಾಕಿಂಗ್ ಪಾರ್ಕ್ ಇಲ್ಲ ಗಾರ್ಡನ್ ಆತರ ಇಲ್ಲ ಕೆರೆ ಆತರ ಇಲ್ಲ. ಬಟ್ ಇಲ್ಲೊಂದ್ ಸಣ್ಣಕ್ಕೊಂದು ಇನ್ನೂ ಡೆವಲಪ್ ಮಾಡ್ಬೇಕಷ್ಟೇ. ಇಲ್ಲೊಂದ್ ಕೆರೆ ತರ ಇತ್ತು ಫಸ್ಟ್. ಇಲ್ಲಿ ನೋಡ್ಬೋದು, ಕ್ಲಿಪ್ಪಿಂಗ್ ಆಡ್ ಮಾಡಿದೀನಿ. ಇದು ಕೆರೆನೆ ಅಂತ ಹೇಳ್ತಾರೆ, ಬಟ್ ಇವಾಗ ಸಮ್ಮರಿಗೆ ಡ್ರೈ ಅಪ್ ಆಗಿದೆ ಇದು. ಬಟ್ ಈಗ ರೈನಿ ಸೀಸನ್ ಬಂದ್ರೆ ಚೆನ್ನಾಗಿ ನೀರೆಲ್ಲ ತುಂಬಿಕೊಂಡು ಚೆನ್ನಾಗಿರುತ್ತೆ. ಬಟ್ ಇದೇನಿದೆ, ವಾಕ್ ಮಾಡೋದೇನಿದೆ, ಇದನ್ನ ಸ್ವಲ್ಪ ಡೆವಲಪ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿ ವಾಕಿಂಗ್ ಮಾಡ್ಬೋದು. ಬಟ್ ಇದು ಹಳ್ಳಿ, ನಿಮ್ಗೆ ಅಂದ್ರೆ ಹಳ್ಳಿ ತರ ಬರುತ್ತೆ ಇದು. ಗೊತ್ತಿದೆ, ಬನ್ನೇರುಘಟ್ಟ ಅಂದ್ರೆ ಬೆಂಗಳೂರಿಗಿಂತ ಸುಮಾರು ಒಳಗಡೆ ಬರುತ್ತೆ. ಅದರಿಂದ ಜಾಸ್ತಿ ಇಲ್ಲಿ ಡೆವಲಪ್ ಮಾಡಿಲ್ಲ. ಬಟ್ ಸಂಜೆ ಆದ್ರೆ ಇಲ್ಲಿ ಈ ಕಡೆ ಸ್ವಲ್ಪ ಗ್ರೌಂಡ್ ಅಲ್ಲಿ ಇದೆ, ಅಲ್ಲಿ ಹುಡುಗರೆಲ್ಲ ಆಟ ಆಡ್ತಾ ಇರ್ತಾರೆ. ವಾಕಿಂಗ್ ಕೂಡ ತುಂಬಾ ಲೇಡೀಸ್ ಎಲ್ಲ ಬರ್ತಾರೆ. ಬಟ್ ಇಲ್ಲಿ ವಾಕ್ ಮಾಡಲ್ಲ. ಆ ಸೈಡ್ ಗ್ರೌಂಡ್ ಅಂತ ಹೇಳಿದ್ನಲ್ಲ, ಅಲ್ಲಿ ಸ್ವಲ್ಪ ವಾಕ್ ಎಲ್ಲ ಮಾಡ್ತಾರೆ. ಬಟ್ ನಾವೇನಂದ್ರೆ ಇದು ಯಾವಾಗಾದ್ರೂ ಬರ್ತೀವಿ, ಅವಾಗ ಬಂದಾಗ ಇಲ್ಲಿ ಒಂದ್ ರೌಂಡ್ ವಾಕ್ ಮಾಡ್ತೀವಿ. ನಾನು ಈಗ ತಮ್ಮ ಬಂದ್ರೆ ಜಾಸ್ತಿ ಬರ್ತೀವಿ. ಅವನಿಗೆ ತುಂಬಾ ಇಷ್ಟ. ಈಗ ತಮ್ಮ ಚೇತನ್ ಅಂತ ಅವನ ಹೆಸರು, ಅವನಿಗೆ ನಾವು ಚೇತು ಅಂತ ಹೇಳ್ತೀವಿ. ಈಗ ಹಾಸ್ಟೆಲ್ ಅಲ್ಲಿ ಇದ್ದಾನಲ್ಲ, ಅವನಿಗೆ ಇಲ್ಲಿ ಬರೋದಂದ್ರೆ ತುಂಬಾ ಇಷ್ಟ. ಅವ್ನ್ ಬಂದಾಗ ಹೋಗೋಣ ಅಕ್ಕ, ವಾಕಿಂಗ್ ಹೋಗೋಣ ಅಂತ ಹೇಳ್ತಾನೆ. ಸೊ ಅದಕ್ಕೋಸ್ಕರ ನಾವೆಲ್ಲ ಸೇರ್ಕೊಂಡು ವಾಕಿಂಗ್ ಬರ್ತೀವಿ. ಹಂಗೆ ಟ್ಯೂಷನ್ ಮಕ್ಳು ಕೂಡ ಒಂದಿಬ್ರೇನು ಇದೇ ರೂಟಲ್ಲಿ ಹೋಗೋರಿದ್ರು. ಅವ್ರ ಮನೆ ಇಲ್ಲೇ ಇರೋದ್ರಿಂದ ಅವ್ರು ನಮ್ ಜೊತೆನೆ ಬಂದ್ರು. ಅವ್ರಿಗೆ ಕೂಡ ಒಂದ್ ಅಂಗಡಿಯಲ್ಲಿ ಅಲ್ಲೇ ಸ್ನಾಕ್ಸ್ ತೆಗ್ಸ್ ಕೊಟ್ಕೊಂಡು ನಾವೆಲ್ಲರೂ ವಾಕಿಂಗ್ ಹೋಗ್ತಾ ಇದ್ವಿ. ನಾವು ಮಾರ್ನಿಂಗ್ ಹಾಕಿರೋ ಡ್ರೆಸ್ ಇನ್ನು ಚೇಂಜ್ ಮಾಡ್ಲಿಲ್ಲ. ಯಾಕಂದ್ರೆ ತುಂಬಾ ಕೂಲ್ ಆಗಿತ್ತು, ಕುರ್ತಾ ಅಲ್ವಾ, ಸೆಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಇರ್ಲಿ, ಸಂಜೆ ಹೆಂಗಿದ್ರು ಮನಸ್ಸೆಲ್ಲ ಸ್ನಾನ ಮಾಡೋದಿರುತ್ತಲ್ವಾ, ಅದಕ್ಕೋಸ್ಕರ ಸ್ನಾನ ಆದ್ಮೇಲೆ ಚೇಂಜ್ ಮಾಡ್ಬಿಡೋಣ ಅಂತ ನಾನು ಡ್ರೆಸ್ ಚೇಂಜೇ ಮಾಡಿಲ್ಲ. ಮಾರ್ನಿಂಗ್ ಇಂದ ಅದೇ ಕುರ್ತಾದಲ್ಲೇ ಇದೀನಿ. ಸೊ ಪ್ಲೀಸ್ ಡೋಂಟ್ ಜಡ್ಜ್. ಅದಕ್ಕೋಸ್ಕರ ಏನಿಲ್ಲ. ಮತ್ತೆ ಈಗ ಸಂಜೆ ಡ್ರೆಸ್ ಚೇಂಜ್ ಮಾಡೋದಲ್ಲ ಅಂತ ಮಾಡ್ಲಿಲ್ಲ ಅಷ್ಟೇ. ಸೊ ಎಲ್ರು ಹೋಗ್ತಾ ಇದ್ವಿ, ಎಂಜಾಯ್ ಮಾಡ್ಕೊಂಡು ನೋಡ್ಬೋದು ನೀವು. ಹೌದೌದು ಹೌದೌದು, ಅಲ್ಲೂ ಹೋಗಿದ್ದ ನಾವು. ಈ ಮಧ್ಯೆ ಇದ್ರ ಮಧ್ಯನೂ ಹೋಗಿದ್ ಕಾರ್ತಿಕ್. ಹೌದು, ನಿಂಗಂತೂ ಕೂತಲ್ಲೇ ನಿದ್ರಿ ಬರ್ತದೆ. ಹಿಂಗ ಹೋಗ್ತೀಯ ಕಾರ್ತಿಕ್? ಬಾಯ್ ಬಾಯ್ ಕಣ. ಯಾವ್ದು ಹೇಳು? ಹಾ ಅದ ಮೇಲ್ಗಡೆ ಇರೋದಾ? ಕೆಳಗಡೆನಾ? ಮೇಲ್ಗಡೆ ಹೌದಾ? ಇದು ಕಲ್ ಹಾ, ಇಟ್ಕೆ ಓನಲ್ಲ, ನಿಮ್ ಸ್ವಂತ ಅಲ್ಲ ಅದು. ಸರಿ ಬಾಯ್. ಅದು ನಿಂದ? ಇದು ನಿಮ್ದ? ಹೌದಾ? ವಾ ಕ್ಯೂಟ್ ಇತ್ತಲ್ಲ. ಏನೋ ಹೆಸ್ರೇನ? ಸೋನಿ. ಏ ಸೋನಿ, ಅಚ್ಚು ಕಚ್ಚುತ್ತಾ? ಇದು ಕ್ರಾಸ್ ಬ್ರೀಡ್ ಅನ್ಸುತ್ತಪ್ಪ, ಜೂಲಿ ಕಮ್ಮ. ನೋಡ್ಬೋದು ಗೈಸ್ ನೀವು, ಇದೊಂದು ಮರದ ಮೇಲೆ ಹುಡುಗರೆಲ್ಲ ಆಟ ಆಡ್ಕೊಳ್ಲಿಕ್ಕೆ, ಈ ತರ ಸಮ್ಮರ್ಗೋಸ್ಕರನೇ ಆಟ ಆಡ್ಲಿಕ್ಕೆ ಅಂತ ಒಂಥರ ಮನೆ ತರ ಎಲ್ಲ ಮಾಡ್ಕೊಂಡಿದ್ದು ಚೆನ್ನಾಗಿತ್ತು. ಅದಕ್ಕೆ ಅದನ್ನೊಂದು ಕ್ಲಿಪ್ಪಿಂಗ್ ಆಡ್ ಮಾಡಿದೀನಿ. ನಂಗೂ ನಮ್ ಚೈಲ್ಡ್ಹುಡ್ ಎಲ್ಲ ನೆನಪಾಯ್ತು. ಯಾಕಂದ್ರೆ ನಾವು ಕೂಡ ಚೈಲ್ಡ್ಹುಡ್ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಈ ತರ ಎಲ್ಲ ಮರ ಹತ್ಕೊಂಡು ಮರದ ಮೇಲೆ ಮನೆ ಮಾಡೋದು, ಇಲ್ಲ ಕೆಳಗಡೆ ಮನೆ ಮಾಡ್ಕೊಂಡು ಆಟ ಆಡೋದು, ಅದೆಲ್ಲ ನಂಗೆ ಒಂದ್ಸಲ ನೆನಪಾಯ್ತು. ನಂಗೂ ತುಂಬಾ ಖುಷಿ ಆಯ್ತು ನೋಡಿ. ಚೆನ್ನಾಗಿದೆ ಅಂತ ನೋಡ್ಬೋದು. ಇಲ್ಲೆಲ್ಲ ಬೇರೆ ಕಡೆ ಮಕ್ಳೆಲ್ಲ ಟ್ಯೂಷನ್ಗೆ ಹೋಗಿ ಬರ್ತಾ ಇದ್ವಿ ಇದೇ ರೋಡಲ್ಲಿ. ಇದರಲ್ಲಿ ತುಂಬಾ ಬೇರೆ ಕಡೆ ಟ್ಯೂಷನ್ ತಗೊಳೋರೆಲ್ಲ ಇರ್ತಾರಲ್ಲ, ಅಲ್ಲಿಂದ ಮಕ್ಳು ಇದು ನಮ್ ಟ್ಯೂಷನ್ ಮಕ್ಳೆಲ್ಲ ಇವರು. ಅವ್ರನ್ನೆಲ್ಲ ಒಂದು ಕ್ಲಿಪ್ಪಿಂಗ್ ಅಲ್ಲಿ ಆಡ್ ಮಾಡಿದ್ದೀನಿ.
ಸೊ ಅದಾದ್ಮೇಲೆ ಮತ್ತೆ ಜಾಸ್ತಿ ಕ್ಲಿಪ್ಪಿಂಗ್ ತಗೊಂಡಿಲ್ಲ. ಮನೆಗ್ ಬಂದು ಅಡ್ಗೆ ಎಲ್ಲ ಮಧ್ಯಾಹ್ನನೇ ಮಾಡಿರೋದಿತ್ತು. ಮತ್ ನಾ ಸಂಜೆ ಅಡ್ಗೆ ಏನು ಮಾಡಿರ್ಲಿಲ್ಲ. ಬಟ್ ಸಂಜೆ RCB ಮ್ಯಾಚ್ ಇತ್ತು ನಮ್ದು. RCB ಮ್ಯಾಚ್ ಅಂದ್ರೆ ನಾವ್ ಎಲ್ಲಾ ಕೆಲ್ಸ ಸ್ನಾನ ಎಲ್ಲಾ ಮುಗಿಸಿ 7:30 ಅಂದ್ರೆ ಟಿವಿ ಮುಂದ್ ಕೂತ್ರೆ ಮ್ಯಾಚ್ ಮುಗಿಯೋ ತನಕ ಹೇಳಲ್ಲ. ಇದು ಅಣ್ಣ. ಸೊ ಅವನು ಕೂಡ ಮ್ಯಾಚ್ ಅಂದ್ರೆ ಇಷ್ಟ ಅವನಿಗೆ. ಮ್ಯಾಚ್ ಇದ್ರೆ RCB ಮ್ಯಾಚ್ ಅಲ್ಲ, RCB ಮ್ಯಾಚ್ ಇದ್ರೆ ನಾವು ಇಡೀ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತೀವಿ. ತಮ್ಮ ಒಬ್ಬ ಜಾಯ್ನ್ ಆಗಲ್ಲ. ಅದ್ಬಿಟ್ಟು ನಾನು, ತಂಗಿ, ಗಿರಿ, ಅಣ್ಣ ಎಲ್ಲ. ಅಣ್ಣ ಆದ್ರೆ ಜಾಯ್ನ್ ಆಗ್ತಾನೆ, ಇಲ್ಲ ಅವ್ನ ಫೋನಲ್ಲಿ ಎಲ್ಲ ಆಫೀಸ್ ಇದ್ರೆ ಅವ್ನ ಫೋನಲ್ಲಿ ಇಟ್ಕೊತಾನೆ. ಆ ದಿನ ಆಫೀಸ್ ಅವನಿಗೆ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಎಲ್ರ ಜೊತೆ ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ವಿ. ತಮ್ಮ ಕೂಡ ಇದ್ದ. ಅವ್ನ ಒಳಗಡೆ ಏನೋ ಫೋನಲ್ಲಿ ಏನೋ ನೋಡ್ಕೊಂತ ಇದ್ದ. ಅವ್ನ್ ಜಾಸ್ತಿ ಇಂಟ್ರೆಸ್ಟ್ ಕೊಡಲ್ಲ, ಬಟ್ ಬರ್ತಾನೆ ಅವಾಗ ಅವಾಗ ಬಂದು ನೋಡ್ತಾನೆ. ಸೊ ಅದಾದ್ಮೇಲೆ ನೈಟ್ಗೆ RCB ಮ್ಯಾಚ್ ಇರೋದ್ರಿಂದ ನಾವು ಮನೇಲಿ ಏನಾದ್ರು ಪಾಪ್ಕಾರ್ನ್ ಮಾಡ್ತಾ ಇದ್ದೆ ಯಾವಾಗಾದ್ರೂ. ಬಟ್ ಅವತ್ತೇನು ಮಾಡಿರ್ಲಿಲ್ಲ ಅಂತ ನಾ ತಮ್ಮಂಗ್ ಫೋನ್ ಮಾಡಿ ಹೇಳಿದೆ. ತಮ್ಮ ಡ್ಯೂಟಿಯಿಂದ ಬರ್ತಾ ಇದ್ದ. ಅವನ ಹತ್ರ ಹೇಳಿದೆ, ಬರುವಾಗ ಅಲ್ಲೇ ಪಿಜ್ಜಾಟಿಗೆ ಹೋಗಿ ಪಿಜ್ಜಾ ತಗೊಂಡ್ ಬಾ, ಎಲ್ರು ಇದಾರೆ ಇವತ್ ಮನೇಲಿ, ಪಿಜ್ಜಾ ತಿನ್ನೋಣ ಅಂತ. ಸೊ ಅವತ್ ನೈಟ್ ನಮ್ದು ಪಿಜ್ಜಾ ಪಾರ್ಟಿ ಇತ್ತು ಮನೇಲಿ. ಚೆನ್ನಾಗಿತ್ತು. ಪಿಜ್ಜಾ ಮತ್ತೆ ಅವನು ಕೋಕ್ ಪೆಪ್ಸಿ ತಂದಿದ್ದ. ಇದು ಎಲ್ರು ಸೇರ್ಕೊಂಡು ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಎಲ್ರು ಫ್ಯಾಮಿಲಿಯಲ್ಲಿ ಎಲ್ರು ಇದ್ದಾಗ ಒಬ್ರೇ ತಿನ್ನೋದಕ್ಕೂ ಅದು ತುಂಬಾ ಡಿಫ್ರೆನ್ಸ್ ಇದೆ. ಎಲ್ರ ಜೊತೆಗೆ ನಮ್ ಕಸಿನ್ಸ್ ಇವರೆಲ್ಲ ನಾವೆಲ್ಲ ಕಸಿನ್ಸ್ ಅಲ್ವಾ. ಕಸಿನ್ಸ್ ಪ್ಲಸ್ ಹಸ್ಬೆಂಡ್. ಅವ್ರು ಹಸ್ಬೆಂಡ್ ಆದ್ರೂ ಕೂಡ ಒಂಥರ ಫ್ರೆಂಡ್ ತರ. ನಾನ್ ಯಾವತ್ತು ಹಸ್ಬೆಂಡ್ ತರ ಟ್ರೀಟ್ ಮಾಡಿಲ್ಲ. ತುಂಬಾ ಫ್ರೆಂಡ್ ತರ ಇದೀವಿ ನಾನು ಮತ್ತೆ ನಮ್ಮ ಹಸ್ಬೆಂಡ್. ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿತ್ತು. ರಾತ್ರಿ ಎಲ್ರು ಕೂತ್ಕೊಂಡು ಮ್ಯಾಚ್ ನೋಡ್ಕೊಂತ ಪಿಜ್ಜಾ ತಿನ್ನೋದು ತುಂಬಾ ಚೆನ್ನಾಗಿತ್ತು. ಬಟ್ ಸ್ಯಾಡ್ಲಿ ಏನಂದ್ರೆ ನಮ್ಮ RCB ಸೋಲ್ತಾ ಇದೆ ಎಲ್ಲಾ ಮ್ಯಾಚ್ ಕೂಡ ಹೆಚ್ಚಿಂದು. ಬಟ್ ಪರವಾಗಿಲ್ಲ, ಸೋತ್ರು ಗೆದ್ರು RCB ಫಾರ್ ಎವರ್ ನಮ್ದು. ಏನ್ ಬೇಜಾರಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಬೇಜಾರ್ ಆಗುತ್ತೆ ಮ್ಯಾಚ್ ಸೋತಾಗ. ಹಂಗಂತ ನಾವು RCB ಬಿಟ್ಕೊಡಲ್ಲ. ಹೆಂಗೆ ಇದ್ರು ನಾವು RCB ಸಪೋರ್ಟ್ ಮಾಡೋದು ಯಾವಾಗ ಕೂಡ. ನಾನು ಕೂಡ ಇಷ್ಟು ಟೈಮಿನ ಮ್ಯಾಚ್ ನೋಡ್ಕೊಂತ ಬಂದಿದ್ದೀನಿ. ಸೋತಾಗ ತುಂಬಾ ಬೇಜಾರಾಗುತ್ತೆ. ಆ ನೈಟ್ ಫುಲ್ ಅದೇ ಹ್ಯಾಂಗ್ ಓವರ್ ಇರುತ್ತೆ. ಸೋತ್ರಲ್ಲ, ಬೇಜಾರಾಯ್ತು. ಅದು ಕೂಡ ನಾವು ಫುಲ್ ಪಾರ್ಟಿ ಎಲ್ಲ ಮಾಡಿದ್ವಿ ಆ ದಿನ. ಆವತ್ತೇ ಸೋತ್ಬಿಡ್ತು ಮ್ಯಾಚ್. ಪರವಾಗಿಲ್ಲ, ಸೋತ್ರು. ಏನ್ ಮಾಡ್ಲಿಕ್ಕಿಲ್ಲ. ಬಟ್ ಅದಾದ್ಮೇಲೆ ಕೂಡ 2 ಮ್ಯಾಚ್ ಇವಾಗ ಸೋಲ್ತಾ ಬರ್ತಾ ಇದ್ದಾರೆ. ಬಟ್ ಏನ್ ಮಾಡೋದು, ಏನ್ ಮಾಡ್ಲಿಕ್ಕಿಲ್ಲ. ಒಂದೊಂದ್ ಟೈಮ್ ಅದ್ ಲಕ್, ಏನೋ ಒಂದು. ಏನ್ ಮಾಡ್ಲಿಕ್ಕಾಗಲ್ಲ. ಬಟ್ ನಾವ್ ಎಂಜಾಯ್ ಮಾಡಿದ್ವಿ, ಅದು ಮೇನ್. ನಾವ್ ಎಂಜಾಯ್ ಮಾಡಿದ್ವಿ ನಮ್ ಲೈಫ್ ನ, ಅದ್ ಮೇನ್ ಅಷ್ಟೇ. ಅವತ್ ನಾವ್ ಎಂಜಾಯ್ ಮಾಡಿದ್ವಿ. ಮ್ಯಾಚ್ ಸೋತ್ರು ಕೂಡ ಸೋಲಿತಂತ ಗೊತ್ತಿರ್ಲಿಲ್ಲ. ನಾವ್ ಮ್ಯಾಚ್ ಆಗ್ತಾ ಇರುವಾಗ್ಲೇ ಪಿಜ್ಜಾ ತರ್ಸಿರೋದು. ಫುಲ್ ಎಲ್ಲ ಕುತ್ಕೊಂಡು ಇವ್ನೊಂದು ಇಗ್ನೋರ್ ಮಾಡ್ಬಿಡಿ ಗೈಸ್ ಪ್ಲೀಸ್. ನನ್ ತಮ್ಮ ಅಂತ ಅವ್ನ ಮನೇಲಿ ಇದೆ, ಬಟ್ಟೆ ಹಾಕೊಳ್ಳೋದು ಇಲ್ಲ. ನಂಗೆ ಅವನ ಹತ್ರ ಬಟ್ಟೆ ಹಾಕು ಅಂತ ಹೇಳಿ ಸಾಕಾಗಿದೆ. ಅವನ್ನ ಎಲ್ಲ ವಿಡಿಯೋದಲ್ಲಿ ಅದೇ ತರ ನೋಡೋದಾಗಿದೆ ನಿಮ್ಗೆ. ಸೊ ಎಲ್ರು ಮಾತಾಡ್ಕೊಂಡು ಖುಷಿಯಿಂದ ಈ RCB ಗೆಲ್ಲ ಕಾಮೆಂಟ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಪಿಜ್ಜಾ ತಿಂತಾ ಇದ್ವಿ. ಹಂಗೆ ಕೋಕ್ ಕೂಡ ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಪಿಜ್ಜಾ ಜೊತೆ. ಸೊ ಹಿಂಗಿತ್ತು ನಂದು ಇವತ್ತಿನ ದಿನ. ನಿಮ್ ಜೊತೆ ಆದಷ್ಟು ನಾ ಕ್ಲಿಪ್ಪಿಂಗ್ಸ್ ನ ಶೇರ್ ಮಾಡಿದೀನಿ ಮಾರ್ನಿಂಗ್ ಇಂದ ಏನೇನಾಯ್ತು ಅಂತ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನಂಗೆ ನೀವ್ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂತೀನಿ ವಿಡಿಯೋನ. ನೆಕ್ಸ್ಟ್ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ನಾನು ನಿಮ್ಗೆ ಆವಾಗ್ಲೇ ಹೇಳ್ದಂಗೆ ಕೊಡ್ತಾ ಇದ್ದೀನಿ. ಇವಳು ಏನಪ್ಪಾ ಹೇಳಿದ್ದೆ ಹೇಳ್ತಾಳೆ ಅಂತ ಅನ್ಕೋಬೇಡಿ. ಪ್ಲೀಸ್ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕೈಲಿ ಆದಷ್ಟು ನಿಮ್ಗೆ ಎಂಟರ್ಟೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಇವಾಗ ಆಕ್ಟಿವ್ ಆಗಿದ್ದೀನಿ. ಇನ್ನು ಆದಷ್ಟು ಆಕ್ಟಿವ್ ಆಗಿರ್ಲಿಕ್ಕೆ ಕೂಡ ಟ್ರೈ ಮಾಡ್ತೀನಿ ಫ್ಯೂಚರ್ ಅಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್, ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್.